ದಾವಣಗೆರೆಯಲ್ಲಿ ಮುಸ್ಲಿಂ ಮತದಾರರನ್ನು ಸೋಲಿಸಲಾಗಿದೆ. ಯಾಕೆ ಇದು ಹೇಳ್ತೀರಿ ಅಂತ ನೀವು ಕೇಳಬಹುದು. ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕಳೆದ 70 ವರ್ಷಗಳಲ್ಲಿ ಮುಸಲ್ಮಾನರು ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ನಿಂತಿದೆ. ಹಲವು ವಿಚಾರಗಳಲ್ಲಿ ನಮಗೆ ಸೋಲಾಗಿದೆ. ನಮ್ಮ ಪವಿತ್ರ ಮಸೀದಿ ಕೂಡ ಇದೇ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನೆಲಸಮವಾಗಿತ್ತು. ಆದರೂ ಕೂಡ ನಾವು ಜಾತ್ಯತೀತೆಯ ಮುಖವಾಡ ಇದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದೆವು. ಕಳೆದ ದಾವಣಗೆರೆಯಲ್ಲಿಯ ಮತದಾನ, ಅಲ್ಲೊಂದು MLAಯ ಸ್ಥಾನ ಖಾಲಿಯಾದಾಗ ಮರು ಚುನಾವಣೆ ನಡೆಯುವಾಗ ಸುಮಾರು 80,000 ಮುಸಲ್ಮಾನರ ಮತಗಳಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲಿ ಮುಸಲ್ಮಾನರನ್ನು ಪರಿಗಣಿಸದೆ, ಯಾಕೆ ಹೇಳ್ತಾ ಇದ್ದೇನೆಂದರೆ ಜಾತ್ಯತೀತ ರಾಷ್ಟ್ರದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನುವ ವಿಚಾರ ಇಲ್ಲ. ಆದರೆ ಸಾಮಾನ್ಯವಾಗಿ ನಡೆಯುವ ಎಲ್ಲ ಚುನಾವಣೆಗಳು ಇಲ್ಲಿ ಜಾತಿ ರಾಜಕಾರಣ ನಡೀತಾ ಇದೆ. ಆ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಕೂಡ ನಮ್ಮನ್ನು ಸಾಬ್ರನ್ನು ಒಂದು ಪರಿಗಣಿಸಬೇಕಿತ್ತು. ಅಲ್ಲಿ ಯಾವುದೇ ಸಮರ್ಥ ನಾಯಕ ಕಳೆದ 70 ವರ್ಷಗಳಲ್ಲಿ ಬೆಳೆದು ಬಂದಿಲ್ಲ ಎನ್ನುವ ರೀತಿಗೆ ಒಬ್ಬ ಪುಟ್ಟ ಬಾಲಕನಿಗೆ ವಂಶೀಯ ರಾಜಕಾರಣದ ನೆಲೆಯಲ್ಲಿ ಸ್ಥಾನವನ್ನು ಕೊಡಲಾಗುತ್ತಿದೆ. ಅಕ್ಷಮ್ಯ ಅಪರಾಧ ಸಹೋದರರೇ. ನಾವು ಖಂಡಿತವಾಗಿ ಇದರಲ್ಲಿ ಹೆಚ್ಚು ಹೇಳಬೇಕಂದ್ರೆ ನಮ್ಮ ಅಲ್ಪಸಂಖ್ಯಾತರ ನಾಯಕರು. ಕಳೆದ ದಿನ ನಾನೊಂದು ವಿಡಿಯೋ ನೋಡಿದೆ. ಗಡ್ಡ ಟೋಪಿ ಇಟ್ಟು ಯಾರಾದರೂ ಏನಾದರೂ ಹೇಳಿದರೆ ನೀವು ಅದಕ್ಕೆ ಕಿವಿಗೊಡಬೇಡಿ ಅಂತೇಳಿ ಹೇಳಿದರು. ನಮಗೆ ನಲಪಾಡ್ರಲ್ಲಿ ಹೇಳಲಿಕ್ಕಿದೆ ಏನೆಂದರೆ, ನೀವು ಧರ್ಮದ ಚಿಹ್ನೆಗಳನ್ನು ಗುರುತುಗಳನ್ನು ಅವಮಾನಿಸಿದ್ದೀರಿ. ಕೇವಲ 4 ಓಟುಗಳಿಗೆ ಬೇಕಾಗಿ ಪಕ್ಷದ ಗುಲಾಮರಾಗಿ ಸಮುದಾಯದ ವಿರುದ್ಧ ಮಾತನಾಡಿದ್ದೀರಿ. ಖಂಡಿತ ನಮಗೆ ಗೊತ್ತು ಯಾವ ರೀತಿ ಯಾವ ಜನರನ್ನು ಎಲ್ಲಿ ಇಡಬೇಕು ಅನ್ನುವಂತಹ ವಿಚಾರ ನಮ್ಗೆ ಗೊತ್ತು. ಯಾವುದೇ ಕಾರಣಕ್ಕೂ ನೀವು ಧರ್ಮದ ಚಿಹ್ನೆಗಳ ವಿರುದ್ಧ ಮಾತನಾಡಿ ಜನರಲ್ಲಿ ಭಾವನಾತ್ಮಕವಾದ ಘಾಸಿಯನ್ನುಂಟು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದಾನೆ. ರಾಜಕಾರಣ ಅನ್ನೋದು ಒಂದು ಶಕ್ತಿಯಾಗಿದೆ. ಇಲ್ಲಿ ಅಲ್ಪಸಂಖ್ಯಾತ ನಾಯಕರನ್ನು ನಾವು ಆರಿಸಿ ಕಳಿಸಿದ್ದು ಏನಾದರೂ ಸಮುದಾಯದ ಪರ ಮಾತನಾಡಲು ನಿಮ್ಮ ನಾಲೆಗೆ ಬಳಸಬಹುದು ಅಂತೇಳಿ. ಆದರೆ ನೀವು ಅದನ್ನು ನಿಮ್ಮ ಮಕ್ಕಳು ಮರಿಮಕ್ಕಳಿಗಾಗಿ ಅಧಿಕಾರವನ್ನು ಬಳಸುವ ಈ ಹೀನವಾದಂತಹ ಒಂದು ಸಂಸ್ಕೃತಿಗೆ ತಲುಪಿದ್ದೀರ ಅನ್ನೋದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿರಲಿ ಸ್ವಾತಂತ್ರ್ಯದ ನಂತರ ಇರಲಿ ಹಲವಾರು ನಾಯಕರುಗಳನ್ನು ನಾವು ಕಂಡಿದ್ದೇವೆ. ಅವರು ಈ ಸಮುದಾಯದ ಬಗ್ಗೆ ಬಹಳ ಕಾಳಜಿಯುಳ್ಳವರಾಗಿದ್ದರು. ಆದರೆ ಇತ್ತೀಚೆಗೆ ನಾವು ಕಾಣುವಂತಹ ಕೆಲವೊಂದು ನಾಯಕರು, ಅವರಿಗೆ ಧಾರ್ಮಿಕತೆಯಂತೂ ಇಲ್ಲ, ಧಾರ್ಮಿಕತೆಯ ಬಗ್ಗೆ ಎಳ್ಳಷ್ಟು ಕಾಳಜಿ ಕೂಡ ಇಲ್ಲ. ಎಲ್ಲವೂ ಬಿಟ್ಟು ಚುನಾವಣೆ ಬರುವ ಸಂದರ್ಭದಲ್ಲಿ ನಮಗೆ ಸಿಕ್ಕುವಂತಹ ಒಂದು ದೊಡ್ಡ ಅವಕಾಶ ಇದ್ದರೂ ಕೂಡ ಅಲ್ಲೂ ಕೂಡ ಮಾತನಾಡಲಿಲ್ಲ. ಅದು ಬಿಡಿ, ಅಲ್ಲಿಯೂ ಬಂದು ಸಮುದಾಯದ ವಿರುದ್ಧ ಕತ್ತಿ ಮಸೆಯುವ ನಿಮ್ಮ ನಾಲಗೆಯನ್ನು ನಾವು ಖಂಡಿತವಾಗಿಯೂ ಹತೋಟಿಯಲ್ಲಿ ಇಟ್ಕೊಳ್ತೇವೆ. ಎಲ್ಲರೂ ಕೂಡ ಆಲೋಚಿಸಬೇಕು. ಇಲ್ಲಿ ದೇಶೀಯ ಮಟ್ಟದಲ್ಲಿರಲಿ ರಾಜ್ಯ ಮಟ್ಟದಲ್ಲಿರಲಿ ಜಾತಿಯ ರಾಜಕಾರಣ ನಡೆಯುವಾಗ ನಮಗೆ ಯಾಕೆ ಕೇಳಿಕೊಂಡು ನಮಗೆ ಸಿಗುವಂತಹ ಒಂದು ಅತ್ಯುತ್ತಮ ಅವಕಾಶವನ್ನು ಬಳಸಬಾರದು? ಕಳೆದ 70 ವರ್ಷಗಳಲ್ಲಿ ನಾವು ಸೋತದ್ದು ವಿದ್ಯಾಭ್ಯಾಸದಲ್ಲಿ ನಾವು ಹಿಂದಿದ್ದೆವು. ಅದಕ್ಕೂ ಕೂಡ ಕಾರಣ ಇದೆ. ಬ್ರಿಟಿಷರೊಂದಿಗೆ ಯಾವುದೇ ಸಹಕಾರ ಕೊಡಬಾರದು ಅನ್ನೋ ರೀತಿಯಲ್ಲಿ ಅವರ ಭಾಷೆಯನ್ನು ಮಾತನಾಡುವುದು ಬೇಡ, ಅವರ ವಿದ್ಯಾಭ್ಯಾಸ ನಮಗೆ ಬೇಡ ಅಂತೇಳಿ ದೇಶ ಪ್ರೇಮದ ಹೆಸರಲ್ಲಿ ನಾವು ವಿದ್ಯಾಭ್ಯಾಸದ ವಿಚಾರದಲ್ಲಿ ಹಿಂದೆ ಬಿದ್ದೆವು ಅಥವಾ ಬಹಳ ಹಿಂದುಳಿದೆವು ನಾವು. ಆದರೆ ಇಂದಿನ ಯುವಕರು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಇಂದಿನ ರಕ್ಷಕರು ಕೂಡ ಅಷ್ಟೇ. ನಾವು ಕಲಿಯದಿದ್ದರೂ ಕೂಡ ನಮ್ಮ ಮಕ್ಕಳಿಗೆ ಕಲಿಸ್ತೇವೆ ಅಂತೇಳಿ ಪಣ ತೊಟ್ಟಿದ್ದಾರೆ.
ಮಹಿಳೆಯರು ಡಬಲ್ ಗ್ರ್ಯಾಜುಯೇಷನ್, ಟ್ರಿಬಲ್ ಗ್ರ್ಯಾಜುಯೇಷನ್ಗಳು ನಡೆಸ್ತಾ ಇದ್ದಾರೆ. ಅದೇ ರೀತಿ ಯುವಕರು ಕೂಡ ಹಿಂದೆ ಬಿದ್ದಿಲ್ಲ, ಅವರು ಕೂಡ ವಿದ್ಯಾಭ್ಯಾಸದ ಕಡೆಗೆ ನಡೀತಾ ಇದ್ದಾರೆ. ರಾಜಕೀಯದ ಶಕ್ತಿ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನು ಖಂಡಿತವಾಗಿಯೂ ಇತರರಿಗಾಗಿ ಜೈಗೂಗಿಕೊಂಡು ಬೀದಿಗಳಲ್ಲಿ ಕಾಳಗ ಸೃಷ್ಟಿಸಿಕೊಂಡು ಇಲ್ಲಿ ಇನ್ನೂ ಜಗಳಾಡಿಕೊಂಡು ಬದುಕಲು ನಾವು ಸಿದ್ಧರಿಲ್ಲ. ನಮ್ಮ ಅವಕಾಶವನ್ನು ನಮ್ಮಲ್ಲಿ ಹೆಚ್ಚು ಜನ ಇರುವಲ್ಲಿ ನಮಗೆ ಕೊಡಬೇಕಾದಂತಹ ನ್ಯಾಯಯುತವಾದಂತಹ ಬೇಡಿಕೆಯನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ನಮ್ಮ ಬೇಡಿಕೆಯನ್ನು ನೀವು ಕೇಳಲಿಲ್ಲ ಅನ್ನೋ ರೀತಿಗೆ ತಳ್ಳಿಕೊಂಡು ನಡೆಯುವುದಾದರೆ ಖಂಡಿತ ಇನ್ನು ಚುನಾವಣೆ ಕೂಡ 2028ರಲ್ಲಿ ಬರಲಿಕ್ಕಿದೆ, ನಂತರ MP ಚುನಾವಣೆ ಬರಲಿಕ್ಕಿದೆ. ನಾವು ನಿಮ್ಮನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡುತ್ತೇವೆ. ಖಂಡಿತ ನಮ್ಮನ್ನು ಇನ್ನೂ ನೀವು ತುಳಿದು ಕೇವಲ ಸ್ಥಾನವನ್ನು ನಾವು ಕೇಳುವಾಗ ನಿಮಗೆ MLC ಕೊಡ್ತೇವೆ, ನಿಮಗೆ ನಿಗಮದ ಅಧ್ಯಕ್ಷರನ್ನು ಕೊಡ್ತೇವೆ, ಎಲ್ಲೋ ಇಲ್ಲದ ಒಂದು ಸ್ಥಾನವನ್ನು ಸೃಷ್ಟಿಸಿಕೊಂಡು ಅಲ್ಲಿ ಕೊಟ್ಟು ಬಿಡ್ತೇವೆ ಅಂತೇಳಿ ಹೇಳಿ ನಂಬಿಕೆ ವಾಸ್ತೆ ನಮ್ಮನ್ನು ನಡೆಸಿಕೊಳ್ಳುವುದಾದರೆ ಖಂಡಿತ ನಾವು ಕಾನೂನುಬದ್ಧವಾದ ಹೋರಾಟವನ್ನು ಮಾಡಿಕೊಂಡು ಈ ಸಮುದಾಯ ನಿಮ್ಮ ಸರ್ಕಾರವನ್ನು ಬೀಳಿಸುವಲ್ಲಿ ಖಂಡಿತ ಪ್ರಯತ್ನ ಪಡ್ತೇವೆ. ಇಲ್ಲವಾದಲ್ಲಿ ನಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಎಲ್ಲ ಮುಸಲ್ಮಾನರು ಕೂಡ ಜಾಗೃತಿಯಾಗಬೇಕು. ಯಾಕಂದರೆ ನಾವು ಕೇವಲ ಜೈಕಾರವನ್ನು ಕೂಗಿಕೊಂಡು ಬೀದಿಯಲ್ಲಿ ನಿಂತರೆ ಸಾಲದು, ನಾವು ಕೂಡ ಅಧಿಕಾರದಲ್ಲಿ ಬರಬೇಕು, ನಾವು ಕೂಡ ನಮ್ಮ ನ್ಯಾಯಯುತವಾದ ಸ್ಥಾನವನ್ನು ಕೇಳಬೇಕು. ಇದು ಕಾನೂನುಬದ್ಧ, ಅದೇ ರೀತಿ ಸಂವಿಧಾನಬದ್ಧವಾಗಿದೆ. ಯಾರು ಕೂಡ ಇದನ್ನು ಅಪಾರ್ಥ ಮಾಡಿಕೊಳ್ಬಾರ್ದು ಅಂತೇಳಿ ಎಲ್ಲರಲ್ಲೂ ವಿನಂತಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ.